ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನಾನು ಸಹ ಚೆನ್ನಾಗಿದ್ದೇನೆ. ಸೊ ಗೈಸ್ ನಿನ್ನೆ ನೋಡಿ ಹಿಂಗೆ ಬರೀ ಇಂಥವೇ ಮಾಡೋದು. ಸೊ ಏನಾಗಿತ್ತು ಅಂತಂದರೆ, ಜಶುಮಾ ಏರ್ಪೋರ್ಟ್ಸ್ನ ಬಾಯಿಗೆ ಹಾಕೊಂಡ್ಬಿಟ್ಟಿದ್ಲು. ಅದು ಇಲ್ಲಿ ಕಿವಿಗೆ ಸ್ಟಿಕ್ ಆಗುತ್ತೆ ನೋಡಿ ಹಿಂಗೆ, ಅದು ಮಾತ್ರ ಒಳಗಡೆ ಹೋಗ್ಬಿಟ್ಟಿತ್ತು. ಸೊ ಒಳಗಡೆ ಅಂದರೆ ಡೀಪಾಗಿ ಹೋಗಿರಲಿಲ್ಲ ಸದ್ಯ. ನಾನು ಅವಾಗ ಏನಂದರೆ ನಾನು ರೆಸ್ಟ್ ರೂಮಿಗೆ ಹೋಗಿದ್ದೆ. ಸೊ ಇವಳು ವಾಕರ್ಗೆ ಹಾಕ್ಬಿಟ್ಟು ನಾನು ರೆಸ್ಟ್ ರೂಮ್ಗೆ ಹೋದೆ. ಒಂದು ಸೆಕೆಂಡ್, ಒಂದು 5 ನಿಮಿಷ ಬಂದುಬಿಡೋಣ, ಒಂದು 2 ಮಿನಿಟ್ಸ್ ಬರೋಣ ಅಂತ ಹೋದೆ. ಸೊ ನಾನು 2 ಮಿನಿಟ್ಸಲ್ಲೇ ರಿಟರ್ನ್ ಬಂದೆ. ಅಲ್ಲ ಅವಳು ನಾನು ಕಿಟಕಿ ಮೇಲೆ ಏರ್ಪೋರ್ಟ್ ಇಕ್ಕಿದ್ದೆ ನಂದು. ಸೊ ಅದನ್ನು ಜಶಮ್ಮ ಬಾಯಿಗೆ ಹಾಕ್ಕೊಬಿಟ್ಟಿದ್ಲು. ಸೊ ಅವಳು ಯಾವ ರೀತಿ ಮಾಡಿದ್ಲು ಅಂದರೆ ನಿಜವಾಗ್ಲೇ ಗೈಸ್, ಆ ಟೈಮಲ್ಲಿ ನನಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೋಬೇಕು, ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅನ್ನೋದೇ ನಾನು ತಲೆಯಲ್ಲಿ ಇಟ್ಕೊಂಡಿರಲಿಲ್ಲ. ಸೊ ಏನು ಫುಲ್ಲು ಉಸಿರು ಈ ಕಡೆ ಒಳಗಡೆನೂ ತೊಗೊತಾ ಇಲ್ಲ, ಈ ಕಡೆನೂ ಬಿಡ್ತಾಯಿಲ್ಲ ಅಂತ ಇದ್ಲು. ತುಂಬ ಅದು ಡೀಪಾಗಿ ಇದಾಗಿದ್ದರಿಂದ ಆಮೇಲೆ ನಾನು ಏನು ಮಾಡಿದೆ ಅಂದರೆ ಅವಳನ್ನ ಉಲ್ಟಾ ಹಿಡ್ಕೊಂಡು ಈ ಕೈ ಮೇಲೆ ಅವಳನ್ನ ಮಲಗಿಸ್ಕೊಬಿಟ್ಟು ಬೆನ್ನ ಮೇಲೆ ಒಂದು ಸ್ವಲ್ಪ ಲೈಟಾಗಿ ಹೊಡೆದ್ರೆ ಈಚೆ ಬರುತ್ತಂತೆ. ಅದನ್ನು ಟ್ರಿಕ್ಸ್ ಯೂಸ್ ಮಾಡಿದೆ. ಅದು ಸ್ವಲ್ಪ ಈಚೆ ಬಂತು. ಆವಾಗ ನಾನು ಅದನ್ನು ಕೈಯಲ್ಲಿ ತೆಗೆದು ಇದು ಮಾಡಿದೆ. ಸೊ ಆ ರೀತಿ ಮಾಡಿದ್ಲು ನಿನ್ನೆ. ಇವತ್ತಿನ ದಿವಸ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಕೊಡ್ತೀನಿ ನಿಮಗೆ. ಹೆಡ್ಫೋನ್ ಅಲ್ಲ ಬಾಯಿಗೆ ಹಾಕತ್ತೀರಿ, ಹೆಡ್ಫೋನ್ ಅಲ್ಲ ಏನ ಹೆಡ್ಫೋನ್ ಅಲ್ಲ ಬಾಯಿಗೆ ಹಾಕತ್ತೀರಿ, ಹೆಡ್ಫೋನ್ ಅಲ್ಲ. ಓಲಿ ಅಂದಿದ್ರೆ ಹಂಗೆ ನಿಮಗೆ. ಮಾಡ್ತಿದ್ಯಾ ಬೇಕು ಅದೇ ಏನಾಗಿತ್ತು ಅಕಸ್ಮಾತ್ ಏನಾದ್ರು ಅದು ಇಯರ್ಬಡ್ಸ್ದು ಮುಂದೆ ಬ್ಲ್ಯಾಕ್ ಆಗಿರುತ್ತಲ್ಲ, ಅಂದರೆ ಕಿವಿಗೆ ಸ್ಟಿಕ್ಕಾಗಿ ಕೂತ್ಕೊಳ್ಳುತ್ತಲ್ಲ, ಅದೇನಾದರೂ ಒಳಗಡೆ ಹೋಗಿರೋ ನಾನು ಎಲ್ಲೆಲ್ಲಿ ಹಾಸ್ಪಿಟಲ್ ಹೋಗ್ಬೇಕಿತ್ತು ಏನೋ ನನಗಂತೂ ಗೊತ್ತಿಲ್ಲ. ಸೊ ಇಮಿಡಿಯೇಟ್ಲಿ ಫೋನ್ ಮಾಡಿ ನಮ್ಮ ಅಕ್ಕಂಗೆ ಇನ್ಫಾರ್ಮ್ ಮಾಡಿದೆ, ಈ ಥರ ಮಾಡ್ಕೊಂಡಿದ್ದಾಳೆ ಅಂತ. ತೆಗ್ದಾದ್ಮೇಲೆ ಇನ್ಫಾರ್ಮ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಳೆ. ಯಾಕಂದರೆ ಇವಳು ಉಸಿರನ್ನ ಒಳಗಡೆನೂ ತೊಗೊತಾ ಇಲ್ಲ, ಈ ಕಡೆ ಈಚೆನೂ ಬಿಡ್ತಾ ಇರಲಿಲ್ಲ ಅನ್ನೋದಕ್ಕೆ ತುಂಬ ಜಾಸ್ತಿ ಆಗೋಯ್ತು ಸೌಂಡು. ಸೊ ಅದು ಭಯ ನನಗೆ, ಏನಾದರೂ ಬಾಯಿಗೆ ಹಾಕೊಂಡ್ಬಿಡ್ತಾಳೆ ಅಂತ. ಸೊ ಅದರಿಂದ ನಾನು ಯಾವುದೇ ರೀತಿ ನಿನ್ನೆ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಆ ರೀತಿ ಮಾಡಿದ್ಲು. ಅದಾದಮೇಲೆ ನಾನು ಪ್ರದೀಪ್ ಇಮಿಡಿಯೇಟ್ಲಿ ಫೋನ್ ಮಾಡಿ ಹಿಂಗೆ ಹಾಕ್ಕೊಂಡಿದ್ಲಮ್ಮ, ನಾನು ಹಿಂಗೆ ತೆಗ್ದಿದ್ದೀನಿ, ಯಾಕೋ ಭಯ ಆಗ್ತಾಯಿದೆ ಅಂತ ಅಂದೆ. ಸೊ ಅದಕ್ಕೆ ಅವ್ರು ಅಂದರು ಇಲ್ಲ ನೋಡ್ಕೋ, ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಸೊ ಅದರಿಂದ ಜಶು ನಿನ್ನೆ ಆ ಥರ ಮಾಡಿಬಿಟ್ಟಿದ್ಲು. ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಲ್ಲ ಗೈಸ್. ನನಗೆ ಈಗ ಯಾರೂ ಇಲ್ಲ ಮನೆಯಲ್ಲಿ. ಆಮೇಲೆ ಅಕ್ಕವ್ರಿಗೆ ಕಾಲ್ ಮಾಡಿ ಈ ಥರ ಹೇಳಿದೆ, ಅವರು ಒಂದು ಸ್ವಲ್ಪ ನೋಡ್ಕೋ ಅಂತ ಬೈದರು. ಆ್ಯಕ್ಚುಲಾಗಿ ನಾನು ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಅವಳು ನಾನೀಗ ವಾಶ್ರೂಮ್ ಹೋಗ್ಬೋದು, ಇಲ್ಲ ಈಚೆ ಒಂದು ಏನಾದ್ರು ಡಸ್ಟ್ಬಿನ್ ಏನಾದ್ರು ತೊಗೊಳಕ್ಕೆ ಹೋಗಿದಾಗ ಅವಳು ಆ ಥರ ಮಾಡ್ತಾಳೆ. ಸೊ ಅದಕ್ಕೆ ನೀನು ಬೇಕಾದಾಗ ಯೂಸ್ ಮಾಡ್ಕೋಬೇಡ ಅಂದಾಗ ಮೇಲೆ ಎತ್ತಿಕ್ಕು, ಶೆಲ್ಫಲ್ಲಿ ಇಟ್ಬಿಡು, ಅವಳೆಲ್ಲ ಎತ್ಕೊಳಕ್ಕಾಗಲ್ಲ ಸ್ಟ್ರೈಟ್ ಬಂದು ಅಂತಂದು. ಸೊ ಅದಕ್ಕೆ ಆ ರೀತಿಯೇ ಮಾಡೋಣ ಅಂತ ಇದ್ದೀನಿ. ನಿಜವಾಗ್ಲೂ ನಾನು ಯಾವತ್ತೂ ನನ್ನ ಮಗಳಿಗೆ ಅಷ್ಟು ರೇಗಾಡಿಲ್ಲ, ಒಂದು ಏಟು ಹೊಡೆದಿಲ್ಲ. ನಿನ್ನೆ ಹಾಕೊಂತೀಯ ಅಂತ ಒಂದು ಸ್ವಲ್ಪ ಟಚ್ ಮಾಡಿದ್ದಕ್ಕೆ ಅವಳು ಹತ್ಬಿಟ್ಲು. ತುಂಬ ಸೆನ್ಸಿಟಿವ್ ಅಂತ ಅನಿಸ್ತಾ ಇದೆ ನನಗೆ. ಸೊ ಯಾವ ರೀತಿ ಸೊ ಅದಕ್ಕೆ ಅಮ್ಮ ಎಲ್ಲ ಹೇಳಿರೋದಿಷ್ಟೇ, ಅವಳಿಗೆ ಏನೇನು ಚಿಕ್ಕದು ಐಟಮ್ಸ್ ಏನೂ ಸಿಗಬಾರ್ದು, ಆ ಥರ ಇಡು, ಸುಮ್ಮನೆ ಏನಾದ್ರು ಹೆಚ್ಚು ಕಡಿಮೆ ಯಾರು ಏನು ಮಾಡ್ತೀಯಾ ಅಂತ. ಸೊ ಅವಳು ಹಂಗೆ ಮಾಡಿದ್ಲು ನಿನಗೆ. ನಾನು ನಿಜವಾಗ್ಲೂ ನಂದು ಯಾವಾಗಲೂ ರೆಗ್ಯುಲರಾಗಿ ಅಲ್ಲೇ ಇಕ್ತೀನಿ, ಇನ್ನೆಲ್ಲೂ ಬೇರೆ ಕಡೆ ಇಡಲ್ಲ. ಯಾಕಂದರೆ ಎಡಿಟಿಂಗಿಗೆಲ್ಲ ಬೇಕಾಗುತ್ತೆ ಅಂತ ನಾನು ಹಂಗೆ ಅಲ್ಲೇ ಇಟ್ಕೊತಾ ಇದ್ದೆ. ಸೊ ನಿನ್ನೆ ಆ ರೀತಿ ಮಾಡ್ಕೊಂಡಿದ್ಲು. ಸೊ ಗೈಸ್ ಹೇಳೋದಿಷ್ಟೇ, ನಿಮ್ಮ ಮಕ್ಳ ಕೈಲಿ ಯಾವುದೇ ರೀತಿ ಚಿಕ್ಕ ಐಟಮ್ಸ್ನ ಏನೂ ಕೊಡಬೇಡಿ. ಅವರು ಮೀನ್ಸ್ ತಮಾಷೆಗೆ ಹಾಕೊಳಕ್ಕೆ ಹೋಗ್ತಾರೆ, ಅದು ಸೀರಿಯಸ್ ಆಗಿಬಿಟ್ರೆ ನಿಜವಲ್ಲ ಗೈಸ್ ತುಂಬ ಕಷ್ಟ. ಸೊ ನಿನ್ನೆ ಏನಾದರೂ ಅದು ಈಚೆ ಬಂದಿಲ್ಲ ಅಂದಿದ್ರೆ ನನ್ನ ಕತೆ ಮುಗೀತು ಅಂತಲೇ. ಸೊ ಹೇಳಬೇಕು ಅಂದರೆ ಮನೇಲೆಲ್ಲ ನನಗೆ ಬೈತಾರೆ, ನೀನು ಇಕ್ಕಿರೆ ಅಂದೆ ತಾನೇ ಅವಳು ತೊಗೊಂಡಿರೋದು ಅಂತ. ಬಟ್ ನಾನು ಅವಳು ಎತ್ಕೊತಾಳೆ ಅಂತ ನನ್ನ ಮೈಂಡ್ ಸೆಟ್ಟಲ್ಲೇ ಇರಲಿಲ್ಲ. ಯಾಕಂದರೆ ಅಲ್ಲೆಲ್ಲ ಬಟ್ಟೆ ಜೋಡಿಸಿದೆ, ಬಟ್ಟೆ ಎಲ್ಲ ಕೆಳಗಡೆ ಕಿತ್ತಾಕಿ ಅಲ್ಲಿ ವಾಕರಲ್ಲಿ ಅಲ್ಲಿಗೆ ಹೋಗ್ಬಿಟ್ಟು ಕಿಟಕಿಲಿ ಎತ್ಕೊಂಡು ಬಾಯಿಗೆ ಹಾಕ್ಕೊಂಡಿರೋದು. ಸೊ ಅವಳು ಒಂಥರ ಬ್ಲೂಸ್ ಆ ಥರ ಮಾಡ್ತಾಯಿದ್ಲು. ಆ ಸೌಂಡಿಗೆ ನಾನು ಈಚೆ ಬಂದೆ. ಒಂದು 2 ನಿಮಿಷ ಅಂತ ಹೋಗಿದ್ದು ಗೈಸ್, ಅದು ನೋಡ್ರೆ ಆ ಥರ ಆಯಿತು.
ಸೊ ಅದಕ್ಕೆ ಇವಾಗ ಜೊತೆಲೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಇವ್ರ ಜೊತೆಲೇ ಕರ್ಕೊಂಡು ಹೋಗ್ತೀನಿ, ಜೊತೆಲೇ ಕರ್ಕೊಬರ್ತಾಯಿದ್ದೀನಿ. ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅಷ್ಟೇ ವಾಕರ್ ಕರ್ಕೊಂಡು ಅಲ್ಲೇ ವಾಶ್ರೂಮ್ ಹತ್ರನೇ ನಿಲ್ಲಿಸ್ಕೊತೀನಿ. ಸೊ ವಾಶ್ರೂಮ್ ಅಂದರೆ ಆ ಥರ ತಿಳ್ಕೊಬೇಡಿ. ಪಾತ್ರೆ ವಾಶ್ ಮಾಡೋಕ್ಕೆ ಅಥವಾ ಬಟ್ಟೆಗಳನ್ನ ಒಳಗಡೆ ವಾಶ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗಳನ್ನ ಏನಕ್ಕೆ ಅಂತಂದರೆ ಇವಳು ಈ ಥರ ಮಾಡ್ತಾಳೆ ಅಂತ ನಾನು ಫಸ್ಟಿಂದ ನನ್ನ ಮೈಂಡಲ್ಲೇನು ಇರಲಿಲ್ಲ. ಬಟ್ ಇವಳು ಈ ಥರ ಮಾಡ್ತಾ ಇದ್ದಾಳಲ್ಲ ಅಂತಲೇ ಈಗ ಪಾತ್ರೆ ವಾಶ್ ಮಾಡೋಕ್ಕಾಗಲಿ, ಪಾತ್ರೆ ವಾಶ್ ಮಾಡೋಕ್ಕೆ ಅಂತೀನಿ ಪಾತ್ರೆ ವಾಶ್ ಮಾಡ್ಬೇಕಾದ್ರೆ ಸಿಂಕ್ ಹತ್ರನೇ ಇಟ್ಕೊತೀನಿ. ಮತ್ತು ಬಟ್ಟೆ ವಾಶ್ ಮಾಡೋಕ್ಕಾಗಲೂ ಅಷ್ಟೇ ವಾಶ್ರೂಮಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇರ್ತೀನಿ ನೀರು ಮನೆಯಲ್ಲಿ. ಸೊ ಅವಾಗಲೂ ಅಷ್ಟೇ ಅವಳ ಜೊತೆಲೇ ಇಟ್ಕೊಂಡಿರ್ತೀನಿ. ಅವಳನ್ನ ಬಿಟ್ಟು ಆ ಕಡೆ ಈ ಕಡೆ ಅಳ್ಳಾಡಲ್ಲ ನಾನು. ಅವಳು ಮಲಗಿದಾಗ ಎದ್ದು ಬೇಗ ಕೆಲಸ ಮಾಡ್ಕೊಬಿಡೋದು ಇದಕ್ಕೇ. ಸೊ ಫೈನಲಿ ಹೇಗೆ ಅಪ್ಪ ಮಕ್ಕಳು ಜಗಳ ಆಡ್ತಿದ್ರು ನೋಡಿದ್ರಲ್ಲ. ಸೊ ಜಗಳ ಅಂತ ಏನಿಲ್ಲ, ಸುಮ್ಮನೆ ಬೈತಾಯಿದ್ರು ಅವಳು ಹಂಗೆ ಮಾಡ್ತಾಳೆ ಅಂತ. ಸೊ ನಾನು ಒಂದು ದೋಸೆ ಎಲ್ಲ ಇಟ್ಕೊಂಡು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಇದ್ರು. ಸುಮ್ಮನೆ ಸೈಲೆಂಟಾಗಿ ಕೂತಿರ್ತಾಳೆ, ಏನು ಮಾತಾಡಲ್ಲ. ಸೊ ಬೇಜಾರಾಗುತ್ತೆ ಅವಳು ರೇಗುವಾಗ ಬೈವಾಗ. ಬಟ್ ಈ ಥರ ಮಾಡೋದು ತಪ್ಪಲ್ವಾ, ಈ ಥರ ಮಾಡಿದ್ದಕ್ಕೆ ನಾನು ರೇಗಾಡ್ತೀನಿ ಅಂತ ಅನಿಸ್ಬಿಡ್ತು. ಸೊ ಗೈಸ್ ಇನ್ನೂ ಒಂದು ನಾನು ವೀಡಿಯೋ ಮಾಡೋದಕ್ಕೇ ಸ್ವಲ್ಪ ಜನ ಸ್ವಲ್ಪ ಏನೋ ಒಂಥರ ಮಾತಾಡ್ತೀರಾ, ಏನೋ ಮಾಡಬೇರೋ ತಪ್ಪನ್ನ ಮಾಡಿಬಿಟ್ಟಿದ್ದೀನಿ ಅನ್ನೋ ಥರ ಮಾತಾಡ್ತೀರಾ. ವ್ಲಾಗ್ ಮಾಡ್ತೀಯಾ, ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಅಂತ ನೀವು ಅಂತಿದ್ದೀರಾ ಅಂದ್ಕೊಳ್ಳಿ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟೆಲ್ಲ ಆಗಿದೆ. ಸೊ ಇನ್ನೂ ಒಂದು ಹೇಳ್ತೀನಿ, ಒಬ್ಬರಿಗೆ ಮಾತಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿ, ಸರಿನಾ? ಅವ್ರಿಗೂ ಮನಸ್ಸಿರುತ್ತೆ, ನೋವಾಗುತ್ತೆ. ಇವತ್ತು ನೀವು ನನಗೆ ಮಾತಾಡ್ತಿರ್ಬೋದು, ಮುಂದೊಂದು ದಿನ ನಿಮಗೂ ಒಬ್ರು ಮಾತಾಡೋರಿರ್ತಾರೆ. ಅದು ಒಂದು ಹೇಳ್ತೀನಿ, ಕರ್ಮ ರಿಟರ್ನ್ ಯಾರಿಗೂ ಕರ್ಮ ಅನ್ನೋದು ಯಾರಿಗೂ ಬಿಡೋಲ್ಲ. ಇವತ್ತು ನೀವು ನಮಗೆ ಮಾಡ್ತಿರ್ಬೋದು, ಮುಂದೊಂದು ದಿನ ನಿಮಗೂ ಮಾಡೋರು ಸಿಗ್ತಾರೆ, ಅದನ್ನು ತಿಳ್ಕೊಳ್ಳಿ. ಬಟ್ ಯಾರಿಗೆ ಏನು ಅಂತ ಹೇಳಲ್ಲ. ಸೊ ನಾನು ವ್ಲಾಗ್ ಮಾಡೋದಕ್ಕೆ ಏನು ವ್ಲಾಗ್ ಮಾಡ್ತೀಯ, ಏನು ಅದು ವೀಡಿಯೋ ಮಾಡ್ತೀಯ, ಹಿಂಗೆ ಮಾಡ್ತೀಯ ಹಂಗೆ ಮಾಡ್ತೀಯ ಅಂತಿರಲ್ಲ ಅವರಿಗಿದು. ಸೊ ವ್ಲಾಗ್ ತಾನೇ ಮಾಡಿದೆ, ಬೇರೆ ಏನೂ ಮಾಡಿಲ್ವಲ್ಲ. ನನ್ನ ಗಂಡನೇ ನಾನು ವ್ಲಾಗ್ ಮಾಡಿಲ್ಲ ಅಂತ ಕೇಳ್ತಾರೆ, ಯಾಕೆ ವ್ಲಾಗ್ ಮಾಡಿಲ್ಲ ಅಂತ. ಸೊ ನಾನು ಮನೇಲಿದ್ದೀನಿ, ಮಾಡ್ತಿದ್ದೀನಿ. ನೀವು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ ವೀಡಿಯೋ ಮಾಡಿ, ನನಗೇನು ಬೇಜಾರಿಲ್ಲ, ಓಕೆನಾ? ಸೊ ಕರ್ಮ ರಿಟರ್ನ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮ ಟೈಮ್ ನಡೀತಿದೆ, ಇಲ್ಲ ಅಂತ ನಾನು ಹೇಳಲ್ಲ. ಇವತ್ತು ನಿಮ್ಮ ಟೈಮ್ ನಡೀತಿದೆ, ಅದಕ್ಕೆ ನನಗೆ ಮಾತಾಡ್ತಿದ್ದೀರಾ. ಮುಂದೊಂದು ಟೈಮ್ ಬಂದಾಗ ನಾನು ನಿಮಗೆ ಮಾತಾಡ್ತೀನಲ್ಲ, ಅದನ್ನು ನೋಡಿ. ಸೊ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.